ಆನೇಕಲ್ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣರವರ ಜನ್ಮ ದಿನಾಚರಣೆ ಅಂಗವಾಗಿ ಜನವರಿ 31 ಹಾಗೂ ಫೆಬ್ರವರಿ 1ನೇ ತಾರೀಕಿನಂದು ಚಂದಾಪುರ ಪುರಸಭೆ ವ್ಯಾಪ್ತಿಯ ಸೂರ್ಯನಗರ ಮೊದಲನೇ ಹಂತದಲ್ಲಿರುವ ಆಟದ ಮೈದಾನದಲ್ಲಿ ಶಾಸಕರ ಆಪ್ತ ಬಳಗದ ವತಿಯಿಂದ ರಾಜ್ಯ ಮಟ್ಟದ ಮಹಿಳಾ ಹಾಗೂ ಪುರುಷರ ಖೋ-ಖೋ ಪಂದ್ಯಾವಳಿಗಳು ಆಯೋಜಿಸಲಾಗಿದ್ದು, ಸಕಾಲಕ್ಕೆ ತಾಲೂಕಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸುವಂತೆ ಶಾಸಕರ ಆಪ್ತ ಬಳಗದವರು ಮನವಿ ಮಾಡಿದರು. ಇನ್ನು ರಾಜ್ಯ ಮಟ್ಟದ ಮಹಿಳಾ ಹಾಗೂ ಪುರುಷರ ಖೋ-ಖೋ ಪಂದ್ಯಾವಳಿಯಲ್ಲಿ ಸುಮಾರು 50 ತಂಡಗಳು ಭಾಗವಹಿಸಲಿದ್ದು, ಗೆದ್ದಂತಹ ತಂಡಗಳಿಗೆ ಬಹುಮಾನ ಮತ್ತು ಪಾರಿತೋಷಕಗಳನ್ನು ಸಹ ನೀಡಲಾಗುವುದು ಎಂದು ಶಾಸಕರ ಆಪ್ತ ಬಳಗದವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಶಾಸಕರ ಆಪ್ತ ಕಾರ್ಯದರ್ಶಿ ಶ್ರೀನಿವಾಸ್, ಕಾಂಗ್ರೆಸ್ ಯುವ ನಾಯಕರಾದ ಬನಹಳ್ಳಿ ಅಭಿ, ಬೊಮ್ಮಸಂದ್ರ ಪುರಸಭೆ ಮಾಜಿ ಅಧ್ಯಕ್ಷ ವೈ ಗೋಪಾಲ್, ಪುಷ್ಪರಾಜ್, ಹೆಗಲೂರು ರಾಜು, ಸೂರ್ಯಸಿಟ್ಟಿ, ಮುರಳಿ, ಹಿಗಲೂರು ರಾಜೇಶ್ ಗೌಡ, ಪೃಥ್ವಿರೆಡ್ಡಿ, ರಾಜೇಶ್, ಚಿರಂಜೀವಿ, ಅಶೋಕ್, ದೀಪು ಮತ್ತಿತರರು ಹಾಜರಿದ್ದರು. ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೂರ್ಯನಗರದಲ್ಲಿ ಮೊದಲನೇ ಬಾರಿಗೆ ಸೂರ್ಯನಗರ ಬಿ ಶಿವಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಸೂರ್ಯನಗರದಲ್ಲಿ ರಾಜ್ಯ ಮಟ್ಟದ ಮಹಿಳಾ ಮತ್ತು ಪುರುಷರ ಖೋ-ಖೋ ಪಂದ್ಯಾವಳಿಗಳನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ದಿನಾಂಕ 31/1/2026 ಶನಿವಾರ ಮತ್ತು 1/2/2026 ಭಾನುವಾರದಂದು ಹಮ್ಮಿಕೊಂಡಿದ್ದೇವೆ. ಈ ಒಂದು ಪಂದ್ಯಾವಳಿಗಳನ್ನು ರಾಜ್ಯ ಮಟ್ಟದಲ್ಲಿ ಹಮ್ಮಿಕೊಂಡಿದ್ದೇವೆ. ಆದ್ದರಿಂದ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಸಮಸ್ತ ನಾಗರಿಕರು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಎಲ್ಲ ಬಿ ಶಿವಣ್ಣನವರ ಅಭಿಮಾನಿಗಳು ಎಲ್ಲರೂ ಸಹ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಈ ಒಂದು ಖೋ-ಖೋ ಪಂದ್ಯಾವಳಿಗಳನ್ನು ವೀಕ್ಷಿಸಿ ಈ ಒಂದು ಖೋ-ಖೋ ಪಂದ್ಯಾವಳಿಗಳನ್ನು ಪ್ರೋತ್ಸಾಹಿಸಬೇಕು. ಎಲ್ಲರೂ ಸಹ ಭಾಗವಹಿಸಬೇಕು. ಇದೇ ರೀತಿ ಬಿ ಶಿವಣ್ಣನವರ ಹಬ್ಬದ ಪ್ರಯುಕ್ತ ಹಮ್ಮಿಕೊಂಡಿರೋದ್ರಿಂದ ಹುಟ್ಟುಹಬ್ಬದಲ್ಲೂ ಸಹ ಭಾಗವಹಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲ ನಾಡಿನ ಜನತೆಗೆ ಹಾಗೂ ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನತೆಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹಾಗೆ ಏನು ಬಂದಿರತಕ್ಕಂಥ ಎಲ್ಲ ನಮ್ಮ ಮಾಧ್ಯಮ ಮಿತ್ರರವರು ಹಾಗೆ ಪತ್ರಿಕೋದ್ಯಮದವರು ಅವ್ರಿಗೆಲ್ಲರಿಗೂ ಧನ್ಯವಾದಗಳು. ಏನು ನಾವು ಜನಪ್ರಿಯ ಶಾಸಕರು, ಹ್ಯಾಟ್ರಿಕ್ ಹೀರೋ, ನಮ್ಮ ಜನಪ್ರಿಯ ಶಾಸಕರು ಅಂತ ಏನು ಕರಿತೀವಿ, ಬಿ ಶಿವಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಪ್ರತಿ ವರ್ಷವೂ ಕಬಡ್ಡಿ ಕ್ರೀಡೆಯನ್ನು ನಡೆಸ್ಕೊಂಬರ್ತಾಯಿದ್ವಿ. ಈ ವರ್ಷ ಏನು ಆನೇಕಲ್ ಭಾಗದಲ್ಲಿ ಒಂದು ಕಾರ್ಯಕ್ರಮನ ಬೇರೆ ಒಂದು ಕಾರ್ಯಕ್ರಮನ ಆಯೋಜಿಸ್ತಾರೆ. ಅಲ್ಲಿ ಕ್ರೀಡೆ ವರ್ಷ ಕ್ರೀಡೆನ ಏನು ನಡೆಸ್ಕೊಂಬರ್ತಾಯಿದ್ವಿ, ಅದೇ ಥರ ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅಂತೇಳಿ ಚಂದಾಪುರ ಭಾಗದಲ್ಲಿ ಆನೇಕಲ್ಲಲ್ಲಿ ನಡೆಸ್ತಾ ಇದ್ದಂಥ ಖೋ-ಖೋ ಅದು ಕಬಡ್ಡಿನ ಈ ಸರ್ತಿ ಗ್ರಾಮೀಣ ಕ್ರೀಡೆನ ನಾವು ಉತ್ತೇಜನ ಮಾಡಬೇಕು ಅಂತ ಏನು ಅಂದ್ಕೊಂಡಿರ್ತೀವಿ. ನಮ್ಮ ಯುವಕರು ಅಭಿ ಮತ್ತು ಶ್ರೀನಿವಾಸ್ ಅವ್ರಿಗೆ ಏನು ಅನಿಸ್ತೋ ಅದ್ರ ಪ್ರಕಾರ ನಾವು ಇವತ್ತು ಖೋ-ಖೋನ ಆಯೋಜನೆ ಮಾಡಬೇಕು ಅಂತೇಳಿ ಶಾಸಕರ ಹುಟ್ಟುಹಬ್ಬದ ಪ್ರಯುಕ್ತ 31 ಮತ್ತು 1ನೇ ತಾರೀಕು ಶಾಸಕರ ಹುಟ್ಟುಹಬ್ಬ ಇರುತ್ತೆ. ಆವತ್ತಿನ ದಿನ ನಾವು ಫೈನಲ್ ಹಮ್ಮಿಕೊಂಡಿರ್ತೀವಿ. ಅವತ್ತು ಒನಲು ಬೆಳಕಿನ ಖೋ-ಖೋ ಪಂದ್ಯಗಳನ್ನು ಹಮ್ಮಿಕೊಂಡಿರ್ತೀವಿ. ಈ ಖೋ-ಖೋ ಪಂದ್ಯಕ್ಕೆ 50 ತಂಡಗಳಿಗಿಂತ ಹೆಚ್ಚು ತಂಡಗಳು ಬರುವ ನಿರೀಕ್ಷೆ ಇದೆ. ಹಾಗೆ ಇದು ರಾಜ್ಯ ಮಟ್ಟದ್ದಾಗಿರ್ತಿದೆ. ಈ ಒಂದು ಕ್ರೀಡೆನ ನಮ್ಮ ಮಾಧ್ಯಮ ಮಿತ್ರರು ಹಾಗೆ ಎಲ್ಲ ನಮ್ಮ ಆನೇಕಲ್ ತಾಲೂಕಿನ ಜನತೆಗಳು ಬಂದು ಯಶಸ್ವಿಗೊಳಿಸಬೇಕು. ಹಾಗೆ ಏನು ಈ ಪ್ರಥಮ ಬಹುಮಾನ 50,000 ಆಗಿರ್ತಿದೆ, 30,000 ದ್ವಿತೀಯ ಬಹುಮಾನ, ತೃತೀಯ ಬಹುಮಾನ 15,000 ಆಗಿರುತ್ತೆ, 4ನೇ ಬಹುಮಾನ 15,000. ಇದು ಮಹಿಳೆಯರದು. ಹಾಗೆ ಪುರುಷರದು ಕೂಡ ಇರುತ್ತೆ. ಸೇಮ್ ಅದೇ ಥರ 50,000 ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ 30,000, ತೃತೀಯ ಬಹುಮಾನ 15,000, 4ನೇ ಬಹುಮಾನವಾಗಿ 15,000 ಮತ್ತು ಆಕರ್ಷಕ ಟ್ರೋಫಿಗಳನ್ನು ಕೂಡ ಇಟ್ಟಿರ್ತಾರೆ. ಈ ಕಾರ್ಯಕ್ರಮದ ಕ್ರೀಡೆಯ ಉದ್ದೇಶ, ನಾವು ಗ್ರಾಮೀಣ ಭಾಗದಿಂದ ಬಂದಿರೋದ್ರಿಂದ ನಾವು ಮೊದಲೆಲ್ಲ ನೋಡ್ಬೋದಿತ್ತು, ಸರ್ಕಾರಿ ಶಾಲೆಗಳಲ್ಲಿ ಓದಬೇಕಾದ್ರೆ ಮಾತ್ರನೇ ನಾವು ಕಬಡ್ಡಿ ಖೋ-ಖೋ ಅಂತ ನಾವು ನೋಡ್ತಾ ಇದ್ವಿ. ಈಗ ಅದೆಲ್ಲ ಕಳ್ಕೊಳ್ತಾ ಇದ್ದೀವಿ. ನಮ್ಮ ತಾಲೂಕಲ್ಲಿ ಕಬಡ್ಡಿ ಟೂರ್ನಮೆಂಟ್ಗಳನ್ನ ಆಯೋಜನೆ ಮಾಡಿರೋದು ನೀವು ನೋಡಿರ್ತೀರ. ಲಾಸ್ಟ್ ವೀಕ್ ಕೂಡ ಒಂದು ಕಬಡ್ಡಿ ನಡೆಸಿರ್ತಾರೆ. ಆದರೆ ಖೋ-ಖೋನೆಲ್ಲೋ ಮರಿತಾ ಇದ್ದೀವಿ ಅನ್ನೋ ಒಂದು
ಮರಿತಾ ಇದ್ದೀವಿ ಅನ್ನೋ ಒಂದು ನಮಗೆ ಚಿಂತನೆ ಬಂದಿರೋದ್ರಿಂದ ಅಭಿಯವರು ಈ ಕಾರ್ಯಕ್ರಮ ನಾವು ಕಬಡ್ಡಿ ಬಿಟ್ಟು ಕಬಡ್ಡಿ ಎಲ್ಲರೂ ನಡೆಸ್ತಾರೆ, ಖೋಖೋನು ಒಂದು ಸತಿ ನಡೆಸಬೇಕು ಅಂತೇಳಿ ಸುಮಾರು ವರ್ಷಗಳಿಂದ ನಾವು ಒಂದು ಹೆಬ್ಗೋಡಿನಲ್ಲಿ ನಡೆಸಿದ್ದನ್ನ ನೋಡಿದ್ವಿ. ನಾವು ಚಿಕ್ಕ ಹುಡುಗರಿದ್ದ ಒಂದು 10-12 ವರ್ಷದಿಂದ ಅನ್ಕೊತೀನಿ. ಅದಾದಮೇಲೆ ಇಂಥ ಒಂದು ದೊಡ್ಡ ಮಟ್ಟದಲ್ಲಿ ನಾವು ಖೋಖೋ ನಡೆಸಬೇಕು ಅಂತ ಪ್ಲಾನ್ ಮಾಡಿದ್ದೀವಿ. ಅದಕ್ಕೆ ನಿಮ್ಮ ಮಾಧ್ಯಮ ಮಿತ್ರರು ಹಾಗೆ ನಮ್ಮ ಎಲ್ಲ ಆನೇಕಲ್ ಜನತೆ ಇದನ್ನು ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲಿ ಹೃದಯಪೂರ್ವಕವಾಗಿ ಕೇಳ್ಕೊಳ್ತೀವಿ. ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಏನು ಈ ದಿನ ನಾವು ಪ್ರೆಸ್ ಮೀಟ್ ಇಟ್ಟಿದ್ದೀರಿ ಅಂದರೆ, ಜನಪ್ರಿಯ ಶಾಸಕರ ಬಿ ಶಿವಣ್ಣ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಏನು ನಾವು ಖೋಖೋ ಪಂದ್ಯಾವಳಿನ ಆಯೋಜನೆ ಮಾಡಬೇಕಂತ ನಾವು ಮತ್ತು ನಮ್ಮ ಯುವಕರು ಎಲ್ಲ ಪ್ಲ್ಯಾನ್ ಮಾಡಿದ್ರಿ. ಅದು ಮುಂಚೆ 25ನೇ ತಾರೀಕಿಗೆ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ರಿ. ಬಟ್ ಆದರೆ ಅವ್ರ ಬರ್ತ್ಡೇ ದಿನ ಮಾಡಿದ್ರೆ ಒಂದು ಯಶಸ್ವಿ ಆಗುತ್ತೆ, ಎಲ್ಲ ಜನಕ್ಕೆ ಒಂದು ಖುಷಿ ಬರುತ್ತೆ ಅಂತ ಹೇಳಿ ನಾವು ಪ್ಲ್ಯಾನ್ ಮಾಡಿ 31 ಮತ್ತು 1ನೇ ತಾರೀಕು ಇಟ್ಕೊಂಡಿದ್ದೀರಿ ಸೂರ್ಯ ಸಿಟಿಯಲ್ಲಿ. ಅದಕ್ಕೆ ಎಲ್ಲ ನಮ್ಮ ಆನೇಕಲ್ ಜನತೆ ಎಲ್ಲ ಬಂದು ಅವ್ರಿಗೆ ಯಶಸ್ವಿ ಮಾಡಬೇಕು. ಆಮೇಲೆ ನಮ್ಮ ಸೀನಿಯರ್ಗಳೇನು ಖೋಖೋ ಆಡ್ತಿದ್ರು, ನಮಗೆಲ್ಲ ಕೋಚ್ ಮಾಡಿದ್ರಲ್ಲ, ಅವರೆಲ್ಲರಿಗೂ ನಮ್ಗೆ ಈಗ ಟಚ್ ಇಲ್ಲ. ಅದರಿಂದ ದಯವಿಟ್ಟು ಅವರು ಸಹ ಬಂದು ನಮಗೆ ಸಪೋರ್ಟ್ ಬೆನ್ನೆಲುಬಾಗಿ ನಿಂತ್ಕೊಬೇಕು ಅಂತ ಕೋರ್ಕೊತೀನಿ. ಫೆಬ್ರವರಿ 1ನೇ ತಾರೀಕು ನಮ್ಮ ಜನಪ್ರಿಯ ಶಾಸಕರಾದಂತಹ ಬಿ ಶಿವಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ತಾಲೂಕು ಮಟ್ಟದಲ್ಲಿ ಪ್ರತಿ ವರ್ಷ ಹಲವು ಕಾರ್ಯಕ್ರಮಗಳು ಅವರ ಹುಟ್ಟುಹಬ್ಬದ ಅಂಗವಾಗಿ ಹಮ್ಮಿಕೊಳ್ತಾ ಬರ್ತಾಯಿದ್ವಿ. ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾವು ಸಕ್ರಿಯವಾಗಿ ಭಾಗವಹಿಸಿ ಆ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾಯಿದ್ವಿ. ಈ ಬಾರಿ ಒಂದು ವಿನೂತನವಾಗಿ ಮಾಡೋಣ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಶಾಸಕರ ಆಪ್ತ ಬಳಗ ಅಂತ ಹೇಳಿ ನಾವು ಈ ಖೋಖೋಗೆ ಪ್ರಾಮುಖ್ಯತೆ ಕೊಡುವ ಉದ್ದೇಶ ಏನಂದರೆ, ಈ ಗ್ರಾಮೀಣ ಭಾಗದ ಕ್ರೀಡೆಗಳು ಹಲವು ಇದ್ದಾವೆ. ಅದರಲ್ಲಿ ಕಬಡ್ಡಿ ಅಷ್ಟೇ ಖೋಖೋವು ಪ್ರಾಮುಖ್ಯತೆ ಇತ್ತು ಮುಂಚೆ. ಬರ್ತಾ ಬರ್ತಾ ಖೋಖೋ ಕ್ಷೀಣಿಸ್ತಾ ಇದೆ. ಸೊ ಹಾಗಾಗಿ ತಾಲೂಕಿನಲ್ಲಿ ಕ್ರಿಕೆಟು ಕಬಡ್ಡಿ ನಡೆಸ್ತಾನೆ ಇರ್ತಾರೆ, ಆದರೆ ಖೋಖೋ ಯಾರೂ ನಡೆಸ್ತಾ ಇಲ್ಲ. ಸೊ ಖೋಖೋಗೆ ನಾವು ಪ್ರಾಮುಖ್ಯತೆ ಕೊಡೋಣ, ಈ ಕ್ರೀಡೆ ನಶಿಸಬಾರದು. ಇದು ಮುಂದಿನ ದಿನಗಳಲ್ಲಿ ಇದನ್ನು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಭಿವೃದ್ಧಿ ಆಗಲಿ. ಯಾಕಂದರೆ ಇದನ್ನು ದೈಹಿಕವಾಗಿ ಒಂದು ಶಕ್ತಿ ಕೊಡುವಂಥ ಆಟನೇ. ಈ ಆಟಕ್ಕೆ ನಾವು ಪ್ರಾಮುಖ್ಯತೆ ಕೊಡಬೇಕು ಅಂತ ಹೇಳಿ ಈ ಬಾರಿ ವಿನೂತನವಾಗಿ ಮೊಟ್ಟ ಮೊದಲ ಬಾರಿಗೆ ಪ್ರಾರಂಭ ಮಾಡಿದ್ದೀವಿ. ಈ ಒಂದು ಆಟವು ದಿನಾಂಕ 31/1/2026 ಶನಿವಾರ ಹಾಗೂ 1/2/26 ಭಾನುವಾರ ಸೂರ್ಯನಗರದಲ್ಲಿ ಈ ಒಂದು ಆಟವನ್ನು ಆಯೋಜನೆ ಮಾಡಿದ್ದೀವಿ. ತಾಲೂಕಿನ ಸಮಸ್ತ ಎಲ್ಲ ನಾಗರಿಕ ಬಂಧುಗಳು, ಕ್ರೀಡಾಭಿಮಾನಿಗಳು ತಮ್ಮ ಕುಟುಂಬದ ಸಮೇತ ಬರಬೇಕು. ಯಾಕಂದರೆ ಮಕ್ಕಳಿಗೆ ಖೋಖೋ ಬಗ್ಗೆ ಅವ್ರಿಗೂ ಒಂದು ಅರಿವು ಮೂಡಿಸಿ ಅವರು ಅವ್ರ ಶಾಲೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಕಲೀಲಿ ಅನ್ನೋದು ಒಂದು ಉದ್ದೇಶ. ಹಾಗಾಗಿ ಎಲ್ಲರೂ ಈ ಮಾಧ್ಯಮದ ಮುಖಾಂತರ ನಿಮಗೆ ತಿಳಿಪಡಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಕೊಡ್ತಾ ಇದ್ದೀವಿ. ದಯವಿಟ್ಟು ತಾಲೂಕಿನ ಎಲ್ಲರೂ ಪಕ್ಷಾತೀತವಾಗಿ ಬರಬೇಕು. ಯಾಕಂದರೆ ಇದು ಪಕ್ಷ ಅಲ್ಲ, ಶಾಸಕರು ಅಂದಮೇಲೆ ತಾಲೂಕಿಗೆ ಎಲ್ರಿಗೂ ಅವರು ಶಾಸಕರೇ. ಹಾಗಾಗಿ ಅವರ ಹುಟ್ಟುಹಬ್ಬ ಅಂದರೆ ಅದು ಒಂಥರ ತಾಲೂಕಿನಲ್ಲಿ ಹಬ್ಬ ಇದ್ದಂಗೆ. ಈ ಹಬ್ಬದ ಮುಖಾಂತರವಾಗಿ ಅವರಿಗೆ ಶುಭಾಶಯ ಕೋರೋದ್ರ ಜೊತೆಗೆ ಈ ಆಟದಲ್ಲಿ ಭಾಗವಹಿಸಿ ತಾವೆಲ್ಲರೂ ಉತ್ತೇಜನ ಕೊಟ್ಟು ಯಶಸ್ವಿಗೊಳಿಸಬೇಕಂತ ಈ ಮಾಧ್ಯಮದ ಮುಖಾಂತರವಾಗಿ ಎಲ್ರಿಗೂ ಆಹ್ವಾನವನ್ನು ನೀಡ್ತಾ ಇದ್ದೀವಿ ನಮ್ಮ ಶಾಸಕರ ಆಪ್ತ ಬಳಗದ ವತಿಯಿಂದ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಆನೇಕಲ್ ತಾಲೂಕಿನ ಜನತೆಗೆ ಹಾಗೂ ಕರ್ನಾಟಕ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ದಿನ ಈ ಮೀಡಿಯಾ ಕರೆದಿರುವಂಥ ಉದ್ದೇಶ ಏನಂದರೆ, ನಮ್ಮ ಆನೇಕಲ್ನ ಅಭಿವೃದ್ಧಿ ಅಧಿಕಾರ ದೀನದಲಿತರ ಬಂದು ಪ್ಯಾಟ್ರಿಕ್ ಸರದಾರ ನಮ್ಮೆಲ್ಲರ ಪ್ರೀತಿಯ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಶಿವಣ್ಣ ಆಪ್ತ ಬಳಗದ ವತಿಯಿಂದ 31/1/2026 ಹಾಗೂ 1/2/2026 ಹೊನಲು ಬೆಳಕಿನ ರಾಜ್ಯ ಮಟ್ಟದ ಖೋಖೋ ಪುರುಷರ ಹಾಗೂ ಮಹಿಳೆಯರ ಸ್ಪರ್ಧೆಯನ್ನು ಏರ್ಪಡಿಸಿರ್ತೀವಿ. ಇದ್ರ ಉದ್ದೇಶ ಏನಂದರೆ, ನಮ್ಮ ಆಲ್ರೆಡಿ ಈಗ ನಮ್ಮ ಸೀನಿಯರ್ಸ್ ಆದ ಪುಷ್ಪರಾಜಣ್ಣ ಹಾಗೂ ಅಧ್ಯಕ್ಷರು ಗೋಪಾಲರು, ಇವರು ಶ್ರೀನಿವಾಸ್ ಅವರು ಹೇಳ್ದಂಗೆ ಎಲ್ರೂ ಈಗಾಗಲೇ ಕ್ರಿಕೆಟು ಅಂತ ಈಗ ತಾಲೂಕು ಮಟ್ಟ, ಪುರಸಭೆ ಮಟ್ಟ, ಪಂಚಾಯತಿ ಮಟ್ಟದಲ್ಲಿ ನಡ್ಸ್ಕೊಂಡು ಬರ್ತಾ ಇರ್ತಾರೆ. ಇದಕ್ಕೆ ಈಗ ಗ್ರಾಮೀಣ ಕ್ರೀಡೆ ಆದಂಥ ಖೋಖೋನ ಯಾರು ಇದುವರೆಗೂ ಮಾಡ್ತಿರಲಿಲ್ಲ. ನಾವು ಎಲ್ರಿಗಿಂತ ವಿಭಿನ್ನವಾಗಿ ಅರ್ಥಪೂರ್ಣವಾಗಿ ಗ್ರಾಮೀಣ ಕ್ರೀಡೆಯನ್ನು ಉತ್ತೇಜನ ಮಾಡೋಕ್ಕೋಸ್ಕರ ಈ ಖೋಖೋ ಪಂದ್ಯಾವಳಿಯನ್ನು ಏರ್ಪಡಿಸಬೇಕಂತ ನಿರ್ಧರಿಸಿದ್ವಿ. ಈ ದಯವಿಟ್ಟು ಈ ತಾಲೂಕಿನ ಎಲ್ಲ ಜನತೆ ನಮ್ಮ ಪುಷ್ಪರಾಜಣ್ಣ ಹೇಳ್ದಂಗೆ ಪಕ್ಷಾತೀತವಾಗಿ ಇದು ಯಾವುದೇ ಪಕ್ಷಕ್ಕೆ ಸೀಮಿತವಲ್ಲ.
ನಾವೆಲ್ಲ ಶಾಸಕರ ತಪ್ಪಿಕೊಂಡಿರೋದು ನಮ್ಮ ಆನೇಕಲ್ ತಾಲೂಕಿಗೆ ಎಲ್ರಿಗೂ ಶಾಸಕರು. ಅವರ ಹುಟ್ಟುಹಬ್ಬವನ್ನು ಬಹಳ ಅರ್ಥಪೂರ್ಣವಾಗಿ ಆಯೋಜನೆ ಮಾಡ್ತಾಯಿದ್ವಿ. ದಯವಿಟ್ಟು ಬಂದು ಈ ಹೊನಲು ಬೆಳಕಿನ ಖೋಖೋ ಪಂದ್ಯಾವಳಿನ ಯಶಸ್ವಿಗೊಳಿಸಬೇಕಾಗಿ ತಮ್ಮ ಮುಖಾಂತರ ಆನೇಕಲ್ ತಾಲೂಕಿನ ಜನತೆಗೆ ಕೇಳ್ಕೊತಾ ಇದ್ವಿ. ಮೊದಲನೇದಾಗಿ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಶಾಸಕರಾದ ಬಿ ಶಿವಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಹಬಿ ಮತ್ತು ನಮ್ಮ ಶ್ರೀಣ್ಣವರು ಖೋಖೋ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದಾರೆ. ಇದನ್ನು ಹೆಚ್ಚು ಜನ ಬಂದು ಯಶಸ್ವಿಗೊಳಿಸ್ಬೇಕಂತ ಕೋರ್ಕೊಳ್ತೀವಿ. ಮೊದಲಿಗೆ ನಾಡಿನ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಏನು 31 ಹಾಗೂ 1 ಮತ್ತು ಇದೇ ತಿಂಗಳು 1ನೇ ತಾರೀಕು 31 ಹಾಗೂ 1ನೇ ತಾರೀಕು ರಾಷ್ಟ್ರ ಮಟ್ಟದ ಖೋಖೋ ಪಂದ್ಯಗಳನ್ನು ನಮ್ಮ ಶ್ರೀನಿವಾಸ್ ಹಾಗೂ ಅಭಿ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಹಿರಿಯರ ಕಾಂಗ್ರೆಸ್ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಖೋಖೋ ಪಂದ್ಯಗಳನ್ನು ಹಮ್ಮಿಕೊಂಡಿದ್ದಾರೆ. ಇವರು ರಾಷ್ಟ್ರ ಮಟ್ಟದ ಖೋಖೋ ಪಂದ್ಯಗಳನ್ನು ಹಮ್ಮಿಕೊಂಡಿದ್ದು, ಇದಕ್ಕೆ ಹೆಚ್ಚಿನ ನಮ್ಮ ತಾಲೂಕಿನ ಎಲ್ಲ ಜನತೆ ಬಂದು ವೀಕ್ಷಣೆ ಮಾಡಿ ಇದಕ್ಕೆ ಸಹಕಾರ ಕೊಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ನಮ್ಮ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಹೊನಲು ಬೆಳಕಿನ ರಾಜ್ಯ ಮಟ್ಟದ ಮಹಿಳೆ ಮತ್ತು ಪುರುಷರ ವಿಭಾಗದಲ್ಲಿ ನಾವು 31 ಹಾಗೂ 1ನೇ ತಾರೀಕು ಫೆಬ್ರವರಿ ಬರ್ತ್ಡೇ ಪ್ರಯುಕ್ತ ಹಮ್ಮಿಕೊಂಡಿರುವುದರಿಂದ ಈ ಸ್ಪರ್ಧೆಗಳು ರಾಜ್ಯ ಮಟ್ಟದ ಬಲಿಷ್ಠ ತಂಡಗಳಾದಂಥ ಡಿಸ್ಟಿಕ್ ವೈಸ್ ಎಲ್ಲ ಡಿಸ್ಟಿಕ್ಕಲ್ಲಿ ಸ್ಟ್ರಾಂಗ್ ಟೀಮ್ ಬರುತ್ತದೆ, ಯಾವುದೇ ಒಂದು ವೀಕ್ ಟೀಮ್ ಬರಲ್ಲ. ಮತ್ತು ಎಲ್ಲರೂ ಈ ಟೀಮಲ್ಲಿ ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟ ಆ ಲೆವೆಲಲ್ಲಿ ಆಡಿದವರೇ ಇಲ್ಲಿ ಭಾಗವಹಿಸ್ತಾರೆ. ಮತ್ತು ಇದ್ರ ಉದ್ದೇಶ ಏನಂದರೆ, ನಮ್ಮ ತಾಲೂಕಲ್ಲಿ ಸುಮಾರು ವರ್ಷಗಳಿಂದ ಖೋಖೋ ಇಲ್ಲೂ ಅಷ್ಟೇ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಆಡಿರೋ ಕ್ರೀಡಾಪಟುಗಳಿದ್ದರು. ಮತ್ತು ಆ ಹುಡುಗರನ್ನ ನಾವು ಬೆಳೆಸಬೇಕಾಗೋದ್ರಿಂದ ನಾವು ಇಲ್ಲಿರೋರೆಲ್ಲ ನಾವು ಹಳೆ ಪ್ಲೇಯರ್ಗಳು. ಅವ್ರಿಗೋಸ್ಕರ ನಾವು ಈ ಒಂದು ಖೋಖೋ ಟೂರ್ನಿ ನಂಬಿಕೊಂಡು ನಾವು ಜನಪ್ರಿಯ ಶಾಸಕರಾದ ಹುಟ್ಟುಹಬ್ಬ ಪ್ರಯುಕ್ತ ನಾವು ಈ ಪಂದ್ಯವನ್ನು ಯಶಸ್ವಿಯಾಗಿ ನಡೆಸುವ ಮುಖಾಂತರ ನಾವು ಈ ತಾಲೂಕಿಗೆ ಒಂದು ಮೆಸೇಜ್ ಕೊಡ್ತಾಯಿದ್ದೀವಿ. ಎಲ್ಲರಿಗೂ ಧನ್ಯವಾದಗಳು.